ಏನಯ್ಯ ಅಲ್ಲಿ ನೋಡಿದ್ರೆ ಸೀಮೆಣ್ಣೆ ಕಾಯ್ಬೇಕು, ಇಲ್ಲಿ ನೋಡಿದ್ರೆ ಬಸ್ ಕಾಯ್ಬೇಕು. ನಮ್ಮ ಮನೆ ಬರನೇ ಅಯ್ಯೋ ಗೊತ್ಬಿಟ್ನಲ್ಲ ಸರ್. ಏನು ವಿಚಾರ ಮಾಡ್ಕೊಬಿಡಿ ಸರ್. ಸರ್ ನಿಮ್ ಏನು ಅನ್ಕೋಬಿಡಿ ಸರ್ ದಯವಿಟ್ಟು. ಏನೇ ಜನ ಸುಮ್ನೆ ಟಚ್ ಮಾಡಿದೀಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಟ್ಟದ್ರು. ನಮ್ಮ ಊರ್ ಟೆಂಟಲ್ಲಿ ಗೊತ್ತಿಲ್ಲದೆ ಕಾಲು ತುಳಿಯೋದಕ್ಕೆ ಅವ್ನು ಕಾಲೇ ಕತ್ತರಿಸ್ಬಿಡೋದ. ಛೈ ಛೈ, ಅದೊಂದು ಊರು ಅಂದ್ರೆ ಈಗಿರ್ಬೇಕು. ಎಕ್ಸ್ಕ್ಯೂಸ್ ಮೀ ಸರ್, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಒಸಾಮಾ ಬಿನ್ ಲಾಡೆನ್, ತಾಲಿಬಾನ್, ಕಾಬೂಲ್ ನಗರ್, ಆಫ್ಘಾನಿಸ್ತಾನ್, ಕೇರ್ ಆಫ್ ಮುಲ್ಲಾ ಉಮರ್. ಎಸ್, ಅವ್ರ ಮಾವ. ಸ್ವಾಮಿ, ಇವ್ರಿಗೂ ನಿಮ್ಗೆ ಏನ್ ಸಂಬಂಧ? ಇವ್ರನ್ನ ಯಾಕೆ ಹುಡುಕ್ತಾ ಇದೀರ ನೀವು? ಅವ್ರಿಗೆ ಬೇಜಾನ್ ದಾಡಿ ಇದೆ, ನಮ್ಗೆ ಸಿಕ್ಕಾಪಟ್ಟೆ ಅಂಗಡಿ ಇದೆ. ದಾಡಿ ಅಂಗಡಿ ನನಗೇನು ಅರ್ಥ ಆಗ್ತಾ ಇಲ್ಲ, ಕರೆಕ್ಟಾಗಿ ಹೇಳಿ ಸಮ್ಮೆ. ಸರ್, ನಮ್ದೊಂದು ಕಟಿಂಗ್ ಶಾಪ್ ಇದೆ. ನಿನ್ನೆ ಇವ್ರು ಬಂದು ಶೇವಿಂಗ್ ಮಾಡಿಸ್ಕೊಂಡು ಇದನ್ನ ಹೋಗ್ಬೇಕಾದ್ರೆ ಕೊಟ್ಬಿಟ್ಟು ದುಡ್ಡು ನಾಳೆ ಇಲ್ಲಿ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಹುಡುಕ್ತಾ ಇದೀನಿ. ಏನ ಇವ್ರು ನಿನ್ ಅಂಗಡಿಗೆ ಬಂದು ಶೇವಿಂಗ್ ಮಾಡಿಸ್ಕೊಳೋದ್ರ? ಕಟಿಂಗ್ ಅಂಡ್ ಶೇವಿಂಗ್ ಎರಡು. ಆಹಾ, ಬೆಳಗ್ಗೆ ಮುಚ್ಚಕ್ಕೆ ತಗ್ಲಾಕಬಿಟ್ಟಲ್ಲಪ್ಪ. ಇವನ್ನ ಏನಾದ್ರೂ ಮಾಡಿ ಇವ್ದಾರಿಲ್ಲೇ ಹೇಳಿ ಕಳ್ಸ್ಬಿಡ್ಬೇಕು ಸಾರ್. ಹೀಗೆ ನೆಟ್ಗೋಗಿ ಬಲಕ್ ತಿರುಗಿ ಎಡಕ್ ತಿರುಗಿದ್ರೆ ಸಾರ್ ಒಂದ್ ಗಣಪತಿ ದೇವಸ್ಥಾನ ಬರುತ್ತೆ. ಆ ಗಣಪತಿ ದೇವಸ್ಥಾನಕ್ಕೆ ಅಂಟ್ಕೊಂಡ್ರ ಹಾಗೇನೆ ಪೂಜಾರಪ್ಪನ ಮನೆ ಇರುತ್ತೆ ಸರ್. ಪೂಜಾರಪ್ಪನ ಮನೆ ಈಚೆ ಒಂದ್ ಜಗ್ಲಿ ಇರುತ್ತೆ. ಆ ಜಗ್ಲಿ ಮೇಲೆ ಕುತ್ಕೊಂಡು ಇವ್ರು ಪೇಪರ್ ಓದ್ತಿರ್ತಾರೆ. ಅವ್ರನ್ನ ಅಲ್ಲೋಗಿ ನೋಡ್ಬೋದು ಸರ್ ನೀವು. ಇವ್ರು? ಹೌದ್ ಸರ್, ಇವ್ರೆ. ಅಂದ್ರೆ ಒಸಾಮಾ ಬಿನ್ ಲಾಡನ್ ಅಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನ? ಹೌದ್ ಸಮಯ. ಏನಲ್ಲ ಅಮೆರಿಕದವರೇ ಇವ್ನು ಎಲ್ಲೋದ್ನು ಅಂತ ಸಾವಿರಾರು ಫ್ಲೈಟ್ ಸ್ಯಾಟಲೈಟ್ ಬಿಟ್ಟು ಹುಡುಕ್ತಾ ಇದಾರೆ. ಇವನು ಪೂಜಾರಪ್ಪನ ಮನೆ ಜಗ್ಲಿ ಮೇಲೆ ಕುತ್ಕೊಂಡು ಪೇಪರ್ ಓದ್ತಾ ಇರ್ತಾನ. ಇದನ್ನ ನಾನ್ ನಂಬೇಕು. ಎಷ್ಟೋ ದಿಮಾಕೋ ನಿನ್ಗೆ. ನಿನ್ ಗೊತ್ತು ತಾನೆ? ಗೊತ್ತಿದ್ದು ನನ್ನ ಯಾಕೆ ಕೇಳ್ದೆ? ಏಯ್, ನನಗ್ ಗೊತ್ತೋ ನಿನಗ್ ಗೊತ್ತೋ ಇಲ್ವೋ ಅದೇ ಪ್ರಶ್ನೆ. ನನಗೂ ಗೊತ್ತು. ನೀನ್ ನೋಡ್ದಾಗಿಂದ ಒಂಥರ ಕಾಣ್ತಿದ್ದಲ್ಲ, ಅದಕ್ಕೆ ಹೇಳ್ದೆ. ಏನ್ ಹುಚ್ಚಿನ ತರ ಕಾಣ್ತಿದ್ದೀನಾ? ನಾನೇ ನಿಂಗೆ ಹುಚ್ಚಾದ್ ಹೇಳದ್ನ? ಅಂದ್ರೆ ನೀನ್ ಹುಚ್ಚನಾ? ನಾನೇ ಹುಚ್ಚಾಗ್ಲಿ? ಗೊತ್ತಿದ್ದು ಸುಳ್ಳು ಹೇಳ್ತಿದ್ಯಲ್ಲ, ಅದಕ್ಕೆ ನೀನೇ ಹುಚ್ಚ. ನಾನೇ ಹುಚ್ಚಾಗ್ಲಿ? ಹುಚ್ಚ ನೀನು. ನಾನೇ ಹುಚ್ಚಾಗ್ಲಿ? ನೀನು ಹುಚ್ಚನೇ. ನೀನು ಹುಚ್ಚ. ಸುಳ್ಳು ಹೇಳ್ತೇನೋ? ಹುಚ್ಚ. ಇವ್ರ ಹತ್ರ ತಗ್ಲಾಕೊಂಡು ಹುಚ್ಚ ಅಲ್ಲ ಅನ್ನೋದ್ಕಿಂತ ಹುಚ್ಚ ಅಂತ ಒಪ್ಕೊಂಡು ಜೀವತ್ವಾಗಿ ಊರ್ ಸೇರ್ಕೊಳ್ಳೋದು ಒಳ್ಳೇದು. ಹೌದ್ ಸರ್, ನಾನು ಹುಚ್ಚ. ಹುಚ್ಚ ಅಂದ್ರೆ ಹೀಗಿರ್ಬಾರ್ದು. ಹುಚ್ಚ ಅಂದ್ರೆ ಹೇಗಿರ್ಬೇಕು ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಅಯ್ಯಯ್ಯೋ, ಇದೇ ಕೆಲಸ ಓಡಾಡ್ತಾವ್ನ. ಅಮ್ಮ ಅಲ್ಲೂ ನನ್ ಮಗ ಸಿಕ್ಕಿದ್ರೆ ನನ್ ಮಗನ್ ಒಂದ್ ದಾರಿ ಮಾಡ್ಬೇಕಪ್ಪ. ಇದೇನೋ ಸುಂದ್ರ, ಬೆಳಿಗ್ಗೆ ಮದ್ವೆ ಗಂಡು ತರ ಹೋದೆ, ಈಗ ಒಳ್ಳೆ ಭಿಕ್ಷುದೇವ್ರು ಬಂದಾಗ ಬಂದಿದ್ಯಲ್ಲೋ. ಅದ್ ಯಾವ ಕಿತ್ತೋದ್ ಬಾಯಿಂದ ಹೇಳವ್ವ? ಹೇಳ್ಬೇಡ ಬಿಡು. ಅವ ಯಾರ ಹತ್ರ ಹೇಳಪ್ಪ ನನ್ ಕಷ್ಟನ? ಏನಾಯ್ತು ನಿಂಗೆ? ಮತ್ತೆ ಹುಚ್ಚನಾಯಿ ಅಟ್ಟಿಸ್ಕೊಂಬಂತ? ಅದಕ್ಕೆ ಹೇಳೋದು ನಾಯಿಗೆ ಕಲ್ ಹೊಡಿಬೇಡ ಅಂತ. ಅಮ್ಮ ಹುಚ್ಚನೆ ಅಲ್ಲಮ್ಮ, ಸಾಕು, ನಿನ್ ಕತೆ ಯಾವಾಗ್ಲೂ ಇದ್ದಿದ್ದೆ. ಮೊದ್ಲು ಸ್ನಾನ ಮಾಡಿ ಊಟ ಮಾಡು, ಹೋಗು. ಅಯ್ಯಯ್ಯ, ಅನ್ನ ಹಾಕೋ ತಾಯಿನೂ ನನಗೆ ಹುಚ್ಚಾಗಿ ಕಡ್ದು ಬಿಡ್ತು ಅಂತ ಹೇಳ್ಬಿಟ್ರಲ್ಲಪ್ಪ. ಈ ಮನೆ ನನ್ ಕಷ್ಟ ಸುಖ ಕೇಳೋದಿಕ್ ಯಾರು ಇಲ್ವೇನ್ರೇ? ನಮ್ ಚಿಕ್ಕೇಶ್ವರ ಸೂರ್ಯಪ್ಪನವ್ರು ಇದ್ದಿದ್ರೆ ನನ್ ಕಷ್ಟ ಹೇಳಿ ಅವ್ರ ಹತ್ರ ಸಮಾಧಾನ ಮಾಡ್ಕೊತಿದ್ದೆ. ಅಣ್ಣ ಆ ಕಡೆ ಈ ಕಡೆ ನೋಡ್ಕೊಂಬನಿ ಅಣ್ಣ. ಯಾರು ಬಿಟ್ಟು ಕೆಳಗಡೆ ಬಿದ್ದೋಯ್ತಿದ್ರಲ್ಲ. ಕೆಳಗ್ ಬಿದ್ರು ಮೀಸೆ ಮಣ್ಣಾಯ್ತನ? ಮೀಸೆನೇ ಇಲ್ಲ, ಇನ್ ಮಣ್ಣಾಕದೇನ್ ಬಂತು? ಏನ್ ಕೇಳಿದ್ರಿ? ಯಾರು ನೀನು ಅಂದೆ? ನಾನು ಈ ಮನೆ ಕೆಲಸದವನು. ಹಂಗೇಳ್ ಮತ್ತೆ ಮನೆ ಕೆಲಸದವನ? ಇಲ್ಲಿ ಕೇಳಿಲ್ಲಿ, ಒಬ್ಬ ಮನೆ ಕೆಲಸದವನೇ ಇಂದಿರಾ ಗಾಂಧಿನ ಸುಟ್ಕೊಂಡಿದ್ದು. ಬರೀ ಕೆಲಸದವನಾಗಿದ್ರೆ ಮುಖ್ಯ ಅಲ್ಲ, ವಿಶ್ವಾಸದಿಂದ ಇರೋದೇ ಮುಖ್ಯ. ಸರಿ ಅಣ್ಣ, ಇನ್ಮೇಲೆ ಹಂಗೆ ಇರ್ತೀನಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ.
ಏನದು ಬಾಸ್ತರ ಪೋಸ್ ಕೊಟ್ಕೊಂಡು ನಿಂತಿದ್ಯಾ ಲೂಸು? ಯಾರೋ ನೀನೆ. ಏನೋ ಶುಭ ಕಾರ್ಯ ಒಳ್ಳೆ ಬಟ್ಟೆ ಹಾಕೊಳ್ಳಿ ಅಂತ ಬಿಟ್ರೆ ಏನ್ ಮನೆ ಕೆಲ್ಸದವನು ಅನ್ನೋದೇ ಮರ್ತ್ಬಿಟ್ಯಾ ನೀನು? ಬಾಬಾ ಲೂಸು, ಕೆಲ್ಸ ನೋಡ್ ಬಾರ. ಕೆಲಸದವನು ಅಂತ ಗೊತ್ತಾಯ್ತಲ್ಲ, ಇನ್ಯಾಕೆ ಈಲುಕ್ಕು? ಅಂದ್ರೆ ನೀನು ಮನೆ ಕೆಲಸದವನೇನಾ? ಕೆಲಸದವನು ಅಂದ್ಬಿಟ್ಟು ಏನು ಪಂಚಾಯತ್ ಮೇಲ್ ಕಟ್ತಾ ಇದ್ಯಾ? ನಾನೇನು ಈ ಊರಿಗೆ ಪಾಳೆಗಾರ ಅಂತ ಹೇಳ್ಕೊಂಡ. ನೀನಾಗ್ ನೀನ್ ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ? ಹೋಗೋ ಕೆಲ್ಸ ನೋಡೋಗ. ಕೆಲ್ಸ ನೋಡೋಗ ಹೋಗ. ಎಲ್ಲ ಅವ್ನು ಲೆಕ್ದವನು ಲೆವೆಲ್ ಮೇಂಟೈನ್ ಮಾಡಕ್ಕೆ ಬಿಡಲ್ಲ ಅಂತ. ಏನಾಯ್ತು? ಬರಲಿ. ಏನು ಕಿತ್ಕೊಂಡ ಅವಳು ವೇಲು? ಕೊಡೋ ಕೊಡಲೇ. ತಗೋಬಿಟ್ಟಿ ಇವಾಗ ಮಾತಾಡು. ಹೈ ಇಷ್ಟುದ್ದ ಇದೆಯಾ? ಹುಡುಗಿನ ಚುಡಾಯಿಸ್ತೀಯ? ಚರ್ಮ ಸುಲ್ದಾಕ್ಬಿಡ್ತೀನಿ. ಮಾಡ್ತೀನಿ ನಿನ್ಗೆ. ಸುಂದ್ರ, ಈಗ ಇವ್ರನ್ನ ಬಿಟ್ರೆ ಮಾತಾಡ್ತಾನೆ ಇರ್ತಾರೆ. ಈಗೇನೋ ಮಾಡೋದು? ಹುಡುಗಿ ನೋಡ್ಲೇಬೇಕಲ್ಲ. ಹುಡುಗಿ ಯಾವ ರೂಮಲ್ಲಿ ಅವಳೆ ಅಂದ್ಬಿಟ್ಟು ಯಾರು ಗೊತ್ತಾನ? ನೀನೇನಾರ ಒಂದು ಐಡಿಯಾ ಕೊಡು. ಅಳಿಂದ್ರ ಏನೋ ಕೇಳ್ತಿದ್ದಾರೆ. ಏನಿಲ್ಲ, ಅಣ್ಣ ಮನೆ ನೋಡ್ಬೇಕು ಅಂದ್ರು. ಅಷ್ಟ್ರಲ್ಲಿ ನೀವು ಮತ್ತೆ ಹೋಗಿದೆ. ಲೋ, ಅಳಿಂದ್ರನ ಕರ್ಕೊಂಡೋಗಿ ಮನೆಯೆಲ್ಲ ತೋರ್ಸೋಗ. ಸರಿ ಯಜಮಾನ್ರೆ, ಬನ್ನಿ ಅಣ್ಣ ತೋರಿಸ್ತೀನಿ. ಬನ್ನಿ 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 ಬನ್ನಿ. ಇದು ಅಡ್ಗೆ ಮನೆ. ಅಡ್ಗೆ ಕೆಲಸ ಎಲ್ಲ ಆಗೋದು ಇಲ್ಲೇಯಾ? ನಾವೇನ್ ಶೇವಿಂಗ್ ಕೆಲಸ ಮಾಡೋ ಜಾಗ ಅನ್ಕೊಂಡ್ವಾ? ಲೈ ನಡೆಯೋ ರೂಮ್ ತೋರ್ಸು. ಬನ್ನಿ ಬನ್ನಿ ಅಣ್ಣ. ಇದು ದೇವ್ರ ಫೋಟೋ. ಎಲ್ಲ ದೇವ್ರಗಳ್ನು ಇಲ್ಲೇ ಕುಂಡ್ರಿಸಿದೀವಿ. ಪೂಜೆ ಭಜನೆ ಎಲ್ಲ ನಡೆಯೋದು ಇಲ್ಲೇಯಾ? ಏಯ್, ಯಾವ್ದಾವ್ದು ಎಲ್ಲೆಲ್ಲಿ ನಡಿಬೇಕೋ ಅಲ್ಲೆಲ್ಲ ನಡೆಯುತ್ತೆ. ಕೊರಿಬೇಡ ಜಾಸ್ತಿ. ನಡಿ ರೂಮ್ ತೋರ್ಸು. ಬನ್ನಿ ಅಣ್ಣ. ಇವನೇನೋ ಸಿಕ್ಕಾಬಿಟ್ಟೆ ಬುದ್ಧಿವಂತ ಕೆಲಸಕಾರ ನಂತರ ಅನ್ಕೊಂಡಿದ್ದೆ. ನಡಿಯೋಣ. ಬನ್ನಿ 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 ಬನ್ನಿ. ಇದು ಬಾತ್ರೂಮು. ಇದು ಇದು ನಡೆಯೋದೆಲ್ಲ ಇಲ್ಲೇಯಾ? ನೀನ್ ಅನ್ನ ತಿನ್ನೋದು ಇಲ್ಲೇಯಾ? ಅಯ್ಯಪ್ಪ, ಯಜಮಾನ್ರು ಬೈತಾರೆ. ಅಣ್ಣ, ಒಂದ್ ಇಂಪಾರ್ಟೆಂಟ್ ವಿಷಯ. ಏನು? ನಿನ್ನ ಒಳಗಾಕ್ಲಾ? ಅದಲ್ಲ ಅಣ್ಣ, ನಾ ಇಬ್ರು ಒಂದೇ ಕಡೆ ಹುಡುಕ್ತಾ ಇದ್ರೆ ಹುಡುಗಿ ರೂಮ್ ಸಿಗಲ್ಲ. ಅದಕ್ಕೆ ನೀವ್ ಮೇಲೆಲ್ಲ ಹುಡುಕ್ತಾರಿ, ನಾನ್ ಕೆಳಗೆಲ್ಲ ಹೋಗಿ ಕವರ್ ಮಾಡ್ಕೊಂಬರ್ತೀನಿ. ನನ್ ಕೈಗೆ ಏನಾದ್ರು ಹುಡುಗಿ ಸಿಕ್ಬಿಟ್ರೆ ಒಂದ್ ಶಿಳ್ಳೆ ಹೊಡಿತೀನಿ, ನೀವ್ ಬಂದ್ಬಿಡಿ. ಅಕಸ್ಮಾತ್ ನಿಮ್ ಕೈಗೆ ಏನಾರ ಸಿಕ್ಬಿಟ್ರೆ ಒಂದ್ ಶಿಳ್ಳೆ ಬೇಡ, ನೀವ್ ಮಾತಾಡಿ. ನನಗೆ ಚರ್ಮ ಸುಲಿತೀನಿ ಅಂತೀಯಾ? ಆಸಿಡ್ ಹಾಕ್ಬಿಡಪ್ಪ, ಚೆನ್ನಾಗಿರೋ ಕಣ್ಣಿಗೆ ಆಸಿಡ್ ಹಾಕ್ಬಿಡಪ್ಪ. ಅಯ್ಯಪ್ಪ, ಏನಾಯ್ತು ಅಂತ ಕೇಳ್ತಿದ್ಯಾ? ಕಣ್ಣಿಗೆ ಆಸಿಡ್ ಹಾಕ್ಬಿಟ್ಟವ್ರೆ, ಆವಾಗಿಂದ ಆಸಿಡ್ ಹಾಕೋರೆ ಅಂತ ಅರಿಸ್ತಾ ಇದ್ದೀನಿ. ಏನಾಯ್ತು ಅಂತ ಬಂದು ಕೇಳ್ತಾ ಇದೀಯ? ಅಯ್ಯಪ್ಪ, ಹುಡುಗಾಟಕ್ಕೆ ಯಾರೋ ಹುಡುಗರು ತಮಾಷೆಗೆ ಮಾಡಿರ್ತಾರೆ, ಅದಕ್ಕೆ ಇಷ್ಟೊಂದು ಅದಂತ ಮಾಡ್ತೀಯಾ? ಹೋಗೋ ಕೆಲಸ ನೋಡೋಗ. ಒಳ್ಳೆ ಏನು ಸಮಸ್ಯೆ? ಯಾರೇ ಮಗನ ಹೇಳಿರು? ಬೇಗ ಮುಂದೆ ಬರ್ರಿ. ಇಳ್ಕೊಳ್ಳಿ ಸಮಯ, ಬೇಗ ಇಳ್ಕೊಡ್ರಿ. ಬಮ್ಮ ಇಳ್ಕೊಳ್ಳಿ ಬೇಗ. ಅಣ್ಣ ಇಳಿರಣ್ಣ. ಅವನ ಹತ್ರ ಅಲ್ಲಾಡ್ಸ್ಕೊಂಡು ಇಳಿತಾನೆ. ಏನೋ ವೀರಭದ್ರ, ಓಪನಿಂಗ್ ಸಕ್ಕತ್ತಾಗೈತೆ. ನೀನ್ ಜೈಲಿಂದ ರಿಲೀಸ್ ಆದೆ ಅಂತ ಊರವ್ರಿಗೆಲ್ಲ ಗೊತ್ತಾಗೋಗೈತೆ. ಆರ ತಮಟೆ ಫುಲ್ ಸೆಟಪ್ ನಾಗೆ ಹುಡುಗರು ಗ್ಯಾಂಗೆ ಬತ್ತೈತೆ. ಅನುಭವಿಸೋ ರಾಜ. ಏನೋ ಅಣ್ಣ ಇಲ್ಲಿ ನಿಂತಿರ್ಬೇಕಾದ್ರೆ ಎಲ್ಲೋ ಹೋಯ್ತಾ ಇದ್ಯಾ? ಅಣ್ಣ ಆದ್ರೇನು, ಗೋಡೆಗೆ ಹಾಕೋ ಸೀಮೆ ಸುಣ್ಣ ಆದ್ರೇನು? ನಮ್ ಬೆಟ್ ಸ್ವಾಮಿ ಅವ್ರ ತಾತ ಗೋವಿಂದ ಸ್ವಾಮಿ ಅವರಪ್ಪ ದೊಡ್ಡ ಪುಟ್ಟ ಸ್ವಾಮಿ ಪಸಾರ ಬಿಟ್ಟವನೆ. ಅದಕ್ಕೆ ನಮ್ ಗ್ಯಾಂಗ್ ಸಮೇತ ಹೋಗಿ ಅವ್ನಿಗೆ ಹಾರ ಹಾಕಿ ಮರ್ಯಾದೆ ಮಾಡೋಣ ಅಂತ ಹೋಗ್ತಾ ಇದೀವಿ. ಏನೀಗ ಬೆಟ್ ಸ್ವಾಮಿ ಅವರ ತಾತಂಗೆ ಅಪ್ಪನ? ಅಂದ್ರೆ ನೋಡು, ಅಣ್ಣಂಗ್ ಆಗ್ದೇ ಇರೋ ಹಾರ ಮಣ್ಣಾಗೋಂಗ್ ಯಾಕೋ? ಹಾಕೋ ಇಲ್ಲಿ. ಬುದ್ಧಿ ಐತನ ನಿನ್ಗೆ? ಎಣಕಾಕೋ ಹಾರನ ನನ್ಗಾಕು ಅಂತ ಇದೆಯಲ್ಲ, ಸೈಡ್ಗೆ ಹೋಗೋ, ಎಣೆ ಹಚ್ಬಿಡ್ತಾರೆ. ನೀವ್ಯಾಕ ನಿಲ್ಸಿದ್ದೆ? ಆಗ್ರ ಎಡೇಟು. ಒಡಿರಲೇ. ಸಾಕು. ಎಲ್ರು ಅಣ್ಣಂಗ್ ಚೆನ್ನಾಗಿ ಮರ್ವಾದೆ ಮಾಡಿದ್ರಿ, ತುಂಬಾ ಸಂತೋಷ ಆಯ್ತು. ಈಗ ಎಲ್ರು ಸೈಲೆಂಟ್ ಆಗಿ ನಿಮ್ ಮನೆಗೆ ಹೋಯ್ತಾ ಇರಿ. ನಾನ್ ನಮ್ಮ ಮಕ್ಕಳ ಮನೆಗೆ ಹೊಂಟೆ. ಹಾಡು ಸಂತೋಷಕ್ಕೆ
ಲೈ ನಿಮ್ಗೇನ್ ಮಾನ ಮರ್ಯಾದೆ ಇದೆಯೇನ್ರ? ಒಬ್ಬ ದೊಡ್ಡ ಮನ್ಸ ಸತ್ತು ಅಲ್ಲಿ ಡೆಡ್ ಬಾಡಿ ಹಾಕಿ ಕುಂತವ್ನೆ. ಸಂತೋಷಕ್ಕೆ ಆಡಾಕೊಂಡ್ ಕುಂತಿದ್ದೀರಾ? ಸುಮ್ನೆ ನಾನ್ ನೋಡ್ತಾ ಇದ್ದೀವಿ. ಈ ನಮ್ಮಪ್ಪ ಸಾಯಕ್ ಮುಂಚೆ ಒಂದ್ ಟಿವಿ ತಗೋಬೇಕು ಅಂತ ಆಸೆ ಪಟ್ಟ. ಹೋಗ್ಲಿಂದ ತಗೊಂಬಂದು ಒಂದ್ ಸೀರಿಯಲ್ ಹಾಕಿ ತೋರಿಸ್ದೆ. ಆ ಸೀರಿಯಲ್ ನೋಡ್ತಾ ನೋಡ್ತಾ ಎದೆ ಹೊಡ್ಸತ್ತದ ನಮ್ಮಪ್ಪ. ಅವನ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಸಂತೋಷಕ್ಕೆ ತೋರಿಸಿದ್ರಿ ಕಡೆಯ. ಅಪ್ಪ ನೀನ್ ನೋಡಪ್ಪ ನೀನು. ಲೋ ಮಗ, ಮನೆಯಾಗ ಎಣ ಮಾಡಿಕೊಂಡು ನಿದ್ದೆ ಮಾಡ್ಬಾರ್ದು ಕಣ. ಕುಟುಂಬಕ್ಕೆ ಒಳ್ಳೇದಾಗಲ್ಲ. ಅಲ್ಲಿ ಟಿವಿ ನೋಡು. ಸಾವು ಮನೇಲಿ ನಿದ್ದೆ ಮಾಡ್ಬಾರ್ದು ಅಂತ ಹೇಳಿದ್ರೆ ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ದು ಒಂದೊಳ್ಳೆ ಫೈಟಿಂಗ್ ಸೀನ್ ಹಾಕ್ರಿ. ಲೇ ಅಣ್ಣ ಅವ್ರದ್ದು ಒಳ್ಳೆ ಫೈಟ್ ಪಿಕ್ಚರ್ ಹಾಕ್ರ. ಇವನಯ್ಯ ತಳ್ಳಿದ್ದು. ಅಯ್ಯೋ ಅಯ್ಯೋ ಹೊಡಿನ ಹಣ ಹೊಡಿನ ಬಿಡ ಹೊಡಿನ. ಅಯ್ಯೋ ಹಣ ಕತ್ತಿ ಬಿದ್ದೋಯ್ತಾ ಏನ್ ಮಾಡ್ಲಿ ಹಣ? ಅದು ಕಿಡಿದ್ರಲ್ಲ ಹಂಗು, ಅದ್ ಬೇಕಾಗಿಲ್ಲ. ಇದ್ದೋಡು ಇದು ಶಿವರಾಜ್ ಕುಮಾರ್ ಹಾಕು. ಅಯ್ಯಯ್ಯೋ ಮಾಡ್ಬಿಡಿ. ನಮ್ಮ ಅಪ್ಪಂಗೋಸ್ಕರ ತಂದಿಟ್ಟಿವಿ, ಹಾಳು ಮಾಡ್ಬಿಟ್ಟಲ್ಲಪ್ಪ. ಲೋ ರಮೇಶ, ಒಂದ್ ಥಮ್ಸ್ ಅಪ್ ಕೊಡು. ಎಲ್ಲ ದೇವನ ಅಂಗಡಿಲಿ ಇಲ್ವಲ್ಲ? ಎಕ್ಸ್ಕ್ಯೂಸ್ ಮೀ ಸರ್. ಯಾರದು? ನಾನೇ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೀನಾ? ಸರ್ ಹೆದರ್ಕೋಬೇಡಿ, ನಾನೀಗ ಸಂಪೂರ್ಣವಾಗಿ ಬದಲಾಗಿದ್ದೀನಿ. ಅವತ್ ಹಾಗೆಲ್ಲ ಆದ್ಮೇಲೆ ಮನೆಗೋಗಿ ತುಂಬಾ ಪಶ್ಚಾತ್ತಾಪ ಪಟ್ಟೆ. ಈಗ ನಾನು ಸಂಪೂರ್ಣವಾಗಿ ಗುಣವಾಗಿದ್ದೀನಿ. ಹೇಳಿ ಸರ್, ಏನ್ ಕೊಡ್ಲಿ? ಸರಿ, ನೀನ್ಯಾಕೆ ಇಲ್ಲಿಗೆ ಬಂದೆ? ಸರ್, ಕಟಿಂಗ್ ಶಾಪ್ ಮಾರ್ಬಿಟ್ಟು ಈ ಅಂಗಡಿ ತಗೊಂಡೆ. ನಾನೇ ಈ ಅಂಗಡಿ ಓನರ್ ಇವಾಗ. ಹೌದಾ? ಹೌದು ಸರ್. ಯಾವ್ದಕ್ಕೊಂದ್ಸಲ ತಿರ್ಗೋ. ಸರ್ ಏನ್ ಸರ್, ಶರ್ಟ್ ಹರಿದೋಗಿದೆ ಅಂತ ನೋಡ್ತಾ ಇದ್ದೀರಾ? ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ನಾನೀಗ ಸರಿ ಹೋಗಿದ್ದೀನಿ ಅಂತ. ಇರ್ಲಿ ಬಿಡು, 3 ತಿಂಗಳು 6 ತಿಂಗಳಿಗೆ CMಗಳೇ ಚೇಂಜ್ ಆಗ್ಬೇಕಾರೆ ನೀನ್ ಚೇಂಜ್ ಆಗಿದ್ರಲ್ಲ ಆಶ್ಚರ್ಯ ಇಲ್ಲ. ಸದ್ಯಕ್ಕೆ ಹಬ್ಬ ಚೇಂಜ್ ಆದಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ತೀರಾ? ಮತ್ತೆ ಅಡ್ರೆಸ್? ಸರ್, ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿದ್ದೀನಿ ಅಂತ. ನನ್ನ ನಂಬಿ ಸರ್. ತಗೊಳ್ಳಿ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ. ತಗೊಳ್ಳಿ ಸರ್, ಹೇಳಿ ಎಲ್ಲಿದೆ ಅಂತ ನೋಡಿ ಹೇಳಿ. ಬರಾಕ್ ಒಬಾಮಾ, ವೈಟ್ ಹೌಸ್, ವಾಷಿಂಗ್ಟನ್, USA. ಅಣ್ಣ, ಒಳ್ಳೆ ಟೈಮಿಗೆ ಬಂದು ನನ್ ಬಚಾವ್ ಮಾಡಿದ್ರಿ ನೀವು. ಈ ಅಡ್ರೆಸ್ ಕೇಳ್ಕೊಂಡು ಪ್ರಾಣ ಹಿಂತಣ್ಣ ಅವಾಗಿಂದ. ಅಲ್ಲೋ ರಮೇಶ, ನೀನ್ ಯಾಕೋ ಎಲ್ಲ ನನಗೆ ಮನ್ಸ್ಕೊಂಡು ಮೆಟ್ರ ಮೇಲೆ ಕಾಲಿಟ್ಟು ತುಳಿತವಣ್ಣ. ಹೆಂಗಣ್ಣ ಹೇಳೋದು? ಈ ಅಡ್ರೆಸ್ ಹೇಳಿ ಬಚಾವ್ ಹೋಗ್ರಣ್ಣ ನೀವು. ನಾನ್ ಬದುಕ ರಮೇಶ. ಇವತ್ತೇನ್ ಗ್ರಾಚಾರ ಕಾದಿದ್ಯಾ ನನಗೆ? ಎಲ್ಲಿದೆ ಹೇಳ? ಅಡ್ರೆಸ್ ಇರೋ ಕಡೆನೇ ಇದೆಯಣ್ಣ. ಅದ್ ನಂಗೆ ಗೊತ್ತಿಲ್ವಾ? ಗೊತ್ತಿದ್ದು ಕೇಳ್ತಾ ಇದೆಯಣ್ಣ. ಜವಾಬ್ದಾರಿ ಇದೆಯಾ ನಿಂಗೆ? ಜವಾಬ್ದಾರಿ ಇದೆಯಾ? ಅಮೆರಿಕದವರು ಓಸಾಮಾ ಬಿನ್ ಲಾಡನ್ ಅಫ್ಘಾನಿಸ್ತಾನದಲ್ಲಿ ಕಚ್ಚಾಡ್ತಾ ಇದ್ದಾರೆ. ಈಗ ವರ್ಲ್ಡ್ ವಾರ್ ಶುರು ಆದ್ರೆ ಹೊಟ್ಟೆಗೆ ಏನ್ ತಿಂತ್ಯಾ? ವೇಸ್ಟ್ ಆಗಿರೋ ಗನ್ನು ಬುಲೆಟ್ ಆದ್ರೂ ಆಯ್ಕೊಂಡ್ ತಿನ್ಕೊಂಡ್ ಬದುಕೊಂಡ್ಬಿಡ್ತೀನಿ. ನಾನು ಸರಿ ಮಾಡ್ಬೇಕು. ಅದಕ್ ನಾನ್ ಏನ್ ಮಾಡ್ಬೇಕು ಹೇಳಣ್ಣ? ನಾನು ಅವ್ರಿಬ್ರನ್ನ ಮೀಟ್ ಮಾಡ್ಬೇಕು. ಮೀಟ್ ಮಾಡಿ ಸಂಧಾನ ಮಾಡ್ಬೇಕು. ಹೇಳು, ಅಮೆರಿಕಕ್ಕೆ ಯಾವ ಬಸ್ ಹೋಗುತ್ತೆ ಅಂತ. ಬಸ್? ಅಮೆರಿಕಕ್ಕೆ ಬಸ್ ಎಲ್ಲ ಹೋಗಲ್ಲಣ್ಣ. ಹಂಗಾರೆ ಬಡಿಗೆ ಸೈಕಲ್ ಮಾಡ್ಕೊಂಡು ಹೋಗ್ಬಿಡೋಣ. ಪೆಟ್ರೋಲ್ ನೀನೇ ಹಾಕಿಸ್ಬೇಕು. ಸೈಕಲ್ ಪೆಟ್ರೋಲ್? ಯಾಕೋ ನಗ್ತಾ ಇದ್ಯಾ? ನಗ್ತಾ ಇದ್ದೀನ. ಅಮ್ಮ ಪ್ಲೇಗ್ ಬಾರಮ್ಮ. ಆಯಮ್ಮನ ಅಡ್ರೆಸ್ ಗೊತ್ತಾ? ಸತ್ತಬಿಟ್ಯಾ? ನಾಳೆ ಬಂದು ನಿನ್ನ ಬದುಕಿಸ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಈ ಅಡ್ರೆಸ್ ಎಲ್ಲಿದೆ ನೋಡಿ ಹೇಳ್ತೀರಾ? ಅಪ್ಪ, ನಾನ್ ಸತ್ತೋದ್ರು ನನ್ ಸಮಾಧಿನ ಅಗದಿ ಬಗದಿ ಅಡ್ರೆಸ್ ಕೇಳ್ತಾನೆ. ಬದುಕ್ಬಿಟ್ಯಾ? ಬಂದೆ. ಅಯ್ಯಯ್ಯೋ, ಬಂದ್ಬಿಟ್ಟ ಅಯ್ಯಯ್ಯಪ್ಪ.